ವ್ಯಾಲೆಂಟೈನ್ಸ್ ಡೇ ದಿನ ಹೋಗ್ಬೋದಲ್ಲ. 2 ಅವರ್ 3 ಅವರ್ ವೆಯ್ಟ್ ಮಾಡ್ಬೇಕು ಟಿಕೆಟ್ ತೊಗೊಳಕ್ಕೆ. ಪ್ರೆಗ್ನೆಂಟ್ ಯೋಗಿನ ಏರೋಪ್ಲೇನ್ ಅಂಡು ಟೋಟಲಿ ಡಿಸಪಾಯಿಂಟೆಡ್ ಗಾಯ್ಸ್. ನಾನು ಹೊರ್ಕೊಂಬಿಟ್ಟನು ಫುಲ್ಲು. ಡೋನ್ ಮೇಲಿರೋ ಫ್ರಸ್ಟ್ರೇಷನ್ನ ಯಾವುದೋ ಮೇಲೆ ತೋರಿಸ್ಬಾರ್ದು ಯಾವತ್ತು. ನೀನು ಬರಬೇಡ ಅಂದರೆ ಪೈಲಟ್ ಕ್ಯಾಬಿನ್ ಥರ ಒಂದು ಮಾಡಿದ್ದಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಜು ಯೋಗಿನ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಇವಾಗ ತಮ್ಮನೆಲ್ಲಲ್ಲಿ ನೋಡಿರೋ ಪ್ರಕಾರ ನಾನು ಯೋಗಿನ್ ಒಂದು ಯೂನಿಕ್ ಆಗಿರೋಂಥ ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಟುಡೇ ಸಂಡೇ, ಇವತ್ತೊಂದೇ ದಿನ ನನಗೂ ಅವ್ರಿಗೂ ಫ್ರೀ ಆಗೋದು. ನನಗೆ ಎಸ್ಪೆಷಲಿ ವ್ಯಾಲೆಂಟೈನ್ಸ್ ಡೇ ದಿನ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅವತ್ತು ನನಗೆ ರಜಾ ಇಲ್ಲದಿರೋ ಕಾರಣ ಸುಮ್ಮನೆ ರಜಾ ಆಗೋದಕ್ಕೆ ನಾವೇನು ಲವಸ್ಸಾ, ಹೊಸ ಲವಸ್ಸಾ? ಸೊ ಅದಕ್ಕೆ ಇವತ್ತೇ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ವ್ಲಾಗ್ ಹಾಕಿದ್ರೆ ನೀವು ವ್ಯಾಲೆಂಟೈನ್ಸ್ ಡೇ ದಿನ ಹೋಗ್ಬೋದಲ್ಲ, ಅದಕ್ಕೋಸ್ಕರ. ಸೊ ಎಸ್, ನಾನು ಈ ಕೋಟ್ ಸೆಟ್ ಹಾಕ್ಕೊಂಡಿದ್ದೀನಿ, ನೋಡಿದ್ರಲ್ಲ, ಯೆಲ್ಲೋ ಕಲರು. ಇದು ತುಂಬ ದಿನ ಆಗಿತ್ತು ನಾನು ತೊಗೊಂಡು, ಆಲ್ಮೋಸ್ಟ್ ಆಯಿತು 1.5 ಇಯರ್ ಆಯಿತು. ಸೊ ಇವತ್ತು ಹಾಕೊಂಡಿದ್ದೀನಿ ಫೈನಲಿ. ಲೆಟ್ಸ್ ಗೋ ಗೈಸ್. ಟೈಮ್ ಆಯಿತು 12:30, 1 o'clock ಓಪನ್ ಆಗುತ್ತೆ. ಬನ್ನರ್ಘಟ್ಟ ರೋಡ್ಗೆ ಹೋಗ್ಬೇಕು. ನಾವು ರೀಚ್ ಆಗಿ ಟೈಗರ್ ಏರೋ ರೆಸ್ಟೋರೆಂಟ್ ಇದೆ. ಏರೋಪ್ಲೇನ್ ಮಾಡಿದ್ದಾರೆ. ಇವತ್ತು ಸಂಡೇ ಅಲ್ಲ, ತುಂಬ ರಶ್ ಇದ್ದಾರೆ ಅನಿಸುತ್ತೆ. ತುಂಬ ಟ್ರಾಫಿಕ್ ಇತ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ ಹೋಗಿ ಗಾಡಿ ನಿಲ್ಸುತ್ತೆ. ಇದರಲ್ಲಿ ನೋಡೋಕ್ಕಲ್ಲಿ ನೋಡಿ ಒಳ್ಳೆ ಏನೇನಿದೆ ಕತೆ? ಏನು ಹೆಲ್ಮೆಟ್ ತೆಗಿಯಪ್ಪ ಬರೋ. ಏನು ಅಂದರೆ ಇವರು ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಫಸ್ಟ್ ಬ್ಯಾಚ್ ಹೋಗಿದೆಯಂತೆ. ಇಷ್ಟು ಜನ ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ ಸೆಕೆಂಡ್ ಬ್ಯಾಚು. ಅದಕ್ಕೆ ಇನ್ನು 1 hour ಆಗುತ್ತಂತೆ ಟಿಕೆಟ್ ಇಶ್ಯೂ ಮಾಡೋದಕ್ಕೆ. ಇನ್ನು ಥರ್ಡ್ ಬ್ಯಾಚಿಗೆ ಇದೆ ಅಂತೆ. 3:30-4 ಗಂಟೆ ಆಗುತ್ತೆ. ನಾವು 2 ಅವರ್ 3 ಅವರ್ ವೆಯ್ಟ್ ಮಾಡಬೇಕು ಟಿಕೆಟ್ ತೊಗೊಳಕ್ಕೆ, ಏರೋಪ್ಲೇನಲ್ಲಿ ಊಟ ಮಾಡೋದಕ್ಕೆ. ಏನು ಯೋಗೇನು ರೆಡಿಯಾಗಿರೋದು ನೋಡಿ ಸಿಂಗ್ಲಿಕ್ಕ. ಈ ಡ್ರೆಸ್ಸಿಗೆ ಮಸ್ಟರ್ಡ್ ಕಲರ್ ಶೂ ಹಾಕಿದ್ದ, ಹೋಗಿದ್ಮೇಲೆ ಇದು ಹಾಕೊಂಡ. ಪ್ರೆಗ್ನೆಂಟ್ ಯೋಗಿನ ಕಾಯ್ತೀಯಾ? ದೂರ ಬಂದ್ಬಿಟ್ಟು ಎಲ್ಲಿ ಹೋಗೋದೀಗ ಮತ್ತೆ? 2 ಅವರ್ ಕಾಯ್ತಿ ಹಂಗಂತ. ಏರೋಪ್ಲೇನಲ್ಲಿ ಕೂಡ ನಾವು ವೆಯ್ಟ್ ಮಾಡಬೇಕು. ಕರೆಕ್ಟ್ ನಾವು ಹೋದರೆ ಇವಾಗ ವೆಯ್ಟ್ ಮಾಡ್ಕೊಂಡು ನೋಡಿ ಫ್ಲೈಟ್ ಇದೆಲ್ಲ, ಹಂಗೆ ಇದು ಸೀರಿಯಸ್ ಆಗಿ. ಆದರೆ ಇದು ಜಾಸ್ತಿ ಆಗ್ತದೆ. ಅಲ್ಲಿ ಹೋದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದರೆ ಇಷ್ಟು ವೆಯ್ಟ್ ಮಾಡ್ಸೋದಿಲ್ಲ. ಇವಾಗ ನಾವು 2 hours ವೆಯ್ಟ್ ಮಾಡಬೇಕು. ಅಂದರೆ 1 ಗಂಟೆಗೆ ಓಪನ್ ಆಗುತ್ತೆ ಅಂದರೆ 10 ಗಂಟೆಗೆ ಬರಬೇಕು ಬೋರ್ಡಿಂಗ್ ಪಾಸ್ ತಗೊಳ್ಳೋಕ್ಕೆ. ಏನೋ ಹೈಪ್ ಕ್ರಿಯೇಟ್ ಮಾಡಿದಾರಲ್ಲ, ಅದಕ್ಕೆ ಜನ ಜಾಸ್ತಿ ಇದ್ದಾರೆ. ಹೋಗಿ ವೆಯ್ಟ್ ಮಾಡೋಣ ಅಂತಿದ್ದಾರೆ. ನನಗೆ ಹೊಟ್ಟೆ ಇಷ್ಟ ಇದೆ. ಅಲ್ಲೆಲ್ಲ ಏನೋ ಫುಡ್ ಇದೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಒಂದು ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದೀನಿ, ಆಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಹೋಗೋಣ ಅಂತ. ಚಾಯ್ಸ್ ಇಸ್ ಯೋರ್ಸ್. ಲೆಟ್ಸ್ ಗೋ. ಎಲ್ಲಿಗೆ? ಲೆಟ್ಸ್ ಗೋ ಟು ಆಬ್ಸಲ್ಯೂಟ್ ಬಾರ್ಬಿಕ್ಯೂ. ನಮ್ಮ ಆಪದ ಬಾಂಧವ ಯಾವಾಗಲೂ. ಇಲ್ಲಿ ನೋಡಿ ಇಷ್ಟು ಜನ ವೇಟಿಂಗ್. ನೋಡಿ ಎಲ್ಲ ವೇಟಿಂಗು. ಅಲ್ಲಿ ನೋಡಿ, ಅದು ಕೌಂಟರು. ಅಲ್ಲಿಗೆ ಹೋಗ್ಬಿಟ್ಟು ಯೋಗಿನೇನೋ ಹೇಳ್ದ ಗೈಸ್, ಫುಡ್ ಇಲ್ಲಿಂದ ತಗೊಂಡು ಹೇಳೋ ಟಿಕೆಟ್ ಇಲ್ಲಿಂದ ತಗೊಂಡೋಗೋದು. ತೋರ್ಸದ್ನ ನೋಡಿ ಫ್ರೆಂಡ್ಸ್, ಫುಡ್ಡು ಇಲ್ಲಿಂದ ತಗೊಂಡು ಮೇಲ್ಗಡೆ ಹೋಗ್ತಾರೆ. ಫುಡ್ನ ಎತ್ಕೊಂಡು ಏರೋಪ್ಲೇನ್ ಅಂಡು ಹೋಗ್ತಾರೆ. ಇಲ್ಲಿ ನೋಡಿ, ಹಿಂದ್ಗಡೆಯಿಂದ ಹೋಗಿ ಏರೋಪ್ಲೇನ್ ಒಳಗಡೆ ಹೋಗ್ತಾರೆ ಎಲ್ಲರೂ. ಫುಡ್ಡು ತಗೊಂಡು ಹೋಗಿ ಎಲ್ಲರಿಗೂ ಸಪ್ಲೈ ಮಾಡಿ ಅಲ್ಲೆಲ್ಲ AC ತಣ್ಣಗೆ ಕೂತ್ಕೊಂಡು ತಿಂತಾ ಇರ್ತಾರೆ. ಕಳ್ಳನ ಮಕ್ಕಳು ಒಂದೊಂದು ಬ್ಯಾಚಲ್ಲಿ 100-120 ಜನನ ಬಿಡ್ತಾರಂತೆ. 120 ಜನ ಒಂದೊಂದು ಬ್ಯಾಚು ಅಂದರೆ ಈ 2 ಬ್ಯಾಚ್ ಅಂತ. ಇನ್ನು 2 ಬ್ಯಾಚ್ ಮುಗಿಯೋಷ್ಟೊಳಗೆ ಸಂಜೆ ಈವ್ನಿಂಗ್ 5 ಗಂಟೆ ಆಯ್ತದೆ. ಅಷ್ಟರಲ್ಲಿ ನಾವು ಏನೂ ತಿಂದಿಲ್ಲ ಬೆಳಿಗ್ಗೆಯಿಂದ. ಎಲ್ಲ ಕರ್ಗಿ ಫುಲ್ ಸ್ಕೆಲಿಟನ್ ಆಗೋಗಿರ್ತೀವಿ. ನೋಡಿ, ಇಲ್ಲಿ ಹುಡುಗಿ ಜಾರು ಬಂಡೆ ಆಡೋಕೆ ಹೋಗ್ತಾಳಂತೆ. ಇಲ್ಲಿಗೆ ಜೋಗಲಲ್ಲಿ ಜಾರ ಬಂಡೆ ಅಂತೆ. ಫುಡ್ ಸಪ್ಲೈ ಮಾಡಿ ಅನ್ಸುತ್ತೆ. ತಿಂತಾ ಇದ್ದಾರೆ ನೋಡು, ಅಲ್ಲೇ
ಅಲ್ಲಿ ಮೇಲ್ಗಡೆನೂ ಇದೆ ಸಿಟ್ಟಿಂಗ್ಸು. ಇಲ್ಲಿ ಏರೋಪ್ಲೇನಲ್ಲಿ ಜಾಗ ಇಲ್ಲ ಅಂದರೆ ಇಲ್ಲಿ ಮೇಲೆ ಕುತ್ಕೊಂಡು ತಿನ್ನೋದು. ಹಾಂ, ಒಂಥರ ಲಾಂಜ್ access ಇದೆ. ಲಾಂಜ್ ಆಕ್ಸೆಸ್ ಗೈಸ್, ಯು ಕ್ಯಾನ್ ಹ್ಯಾವ್ ಯುವರ್ ಫುಡ್ ದೇರ್ ಸೆಲ್ಫ್ ಲಾಂಜ್ ಆಕ್ಸೆಸ್ಸಲ್ಲಿ. ಬಟ್ ಸೇಮ್ ಪ್ರೈಸ್ ಇರುತ್ತೆ. ಅಲ್ಲಿ ಲಾಂಜ್ ಆಕ್ಸೆಸ್ ಹೋದರೆ ನೀವು ಕ್ರೆಡಿಟ್ ಕಾರ್ಡಲ್ಲಿ ₹1 ₹2 ಪೇ ಮಾಡ್ಬೋದು. ಬಟ್ ಇಲ್ಲಿ ಸೇಮ್ ಪ್ರೈಸ್ ಅನ್ಕೊಂತೀನಿ. ದಿಸ್ ಇಸ್ ಟು ಕಾಸ್ಟ್ಲಿ ಏನೋ. ಓಕೆ, ಟೋಟಲಿ ಡಿಸಪಾಯಿಂಟೆಡ್ ಗಾಯ್ಸ್, ಟೋಟಲಿ ಡಿಸಪಾಯಿಂಟೆಡ್. ಬಟ್ ಇನ್ನೂ ತಿಂದಿಲ್ಲ. ವೇಟ್ ಮಾಡಬೇಕಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಮೀಟ್ ಯು ಇನ್ ಎಲ್ಲಿ ಆಬ್ಸಲ್ಯೂಟ್ ಬಾರ್ಬಿಕ್ಯೂಯಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್. ನಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಕಾಯೋಕ್ಕಾಗಲ್ಲ. ನಾವು ಅಬ್ಸಲ್ಯೂಟ್ ಬಾರ್ಬಿಕ್ಯೂ ಚೆಕ್ ಮಾಡಿದ್ವಿ, ಅದು ಏನೋ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಅದಕ್ಕೆ ಇಲ್ಲೇ ಹೋಗಿ ತಿಂತೀವಿ. ಹೊಟ್ಟೆ ಹಸಿತದೆ, ಏನು ಮಾಡೋದು ನೋಡಿ ಹೆಂಗೆ ಹೋಗ್ತಾನೆ. ಫ್ಲೈಟ್ ನೋಡ್ಕೊಂಡು ಊಟ ಮಾಡಬೇಕಷ್ಟೇ ಇವಾಗ ಸದ್ಯಕ್ಕೆ. ಇಲ್ಲ ಅಂದರೆ ಕಾಯ್ಕೊಂಡಂತೂ ಕೂರೋಕ್ಕಾಗಲ್ಲ. ಸೊ ಲಾಂಜ್ ಆಕ್ಸೆಸ್ ಅಂದ್ಕೊಂಡು ಊಟ ಮಾಡಬೇಕು. ಇಲ್ಲಿ ಬೊಫೆ ಸಿಸ್ಟಮ್ ಇದೆ. ಸೊ ಈ ಥರ ಬೊಫೆ ಸಿಸ್ಟಮ್ ಇದೆ. ಅಲ್ಲಿ ಹೋಗಿ ಇದಕ್ಕೆ ಟಿಕೆಟ್ ತೊಗೊಂಬರ್ಬೇಕು. ಮೇ ಬಿ ಸಂಡೇ ಇಸ್ ನಾಟ್ ಅ ರೈಟ್ ಟೈಮ್ ಅಂದರೆ ವ್ಲಾಗ್ ಮಾಡೋದಕ್ಕೆ. ಇನ್ನು ತುಂಬ ಕಾಯಬೇಕಾಗತ್ತೆ. ಕಾಯೋ ಪೇಷನ್ಸ್ ಇಲ್ಲ ನಮಗೆ. ಇಸ್ ರೆಡಿ ಗೈಸ್. ನಾವು ಇಲ್ಲಿ ಅನ್ಲಿಮಿಟೆಡ್ ಬಫೆದೇ ತೊಗೊಂಡ್ವಿ ಲಾಂಚ್ ಆಕ್ಸೆಸಲ್ಲಿ ಅಂದ್ಕೊಳ್ಳಿ. ಸೊ ಇಲ್ಲಿ ತಿಂತಾ ಇದ್ದೀವಿ ಇವಾಗ. ಇಷ್ಟು ತೊಗೊಂಡಿದ್ದೀವಿ. ನಾನು ಹುರ್ಕೊಂಬಿಟ್ಟನು ಫುಲ್ಲು. ಏನು ಗೊತ್ತಾ, ಯಾವುದೋ ಮೇಲಿರೋ ಫ್ರಸ್ಟ್ರೇಷನ್ನ ಯಾವುದೋ ಮೇಲೆ ತೋರಿಸ್ಬಾರ್ದು ಯಾವತ್ತೂ. ಎಲ್ಲರಿಗೂ ಅವ್ರವ್ರದ್ದೇ ಫ್ರಸ್ಟ್ರೇಷನ್ಸ್ ಇರುತ್ತೆ ಅಲ್ವಾ. ಈ ಥರ ಇದೆ ಇಲ್ಲಿ ನೋಡಿ ಗೈಸ್. ಯೋಗಿನ ಫ್ರೆಂಡ್ಸು ಅವ್ರಗಳದೇ ಒಂಥರ ಸೇಮು. ಇಲ್ಲ ಬಿಡಿ ಪಾಪ, ಕ್ಯೂಟಾಗಿದೆ ಅದು. ಅವ್ರಗಳದೇ ಒಂಥರ ಚೆನ್ನಾಗಿರುತ್ತೆ ಲೈಫು, ಫ್ರೀಡಮಾಗಿ, ಇಂಡಿಪೆಂಡೆಂಟಾಗಿ. ಚೆನ್ನಾಗಿ ನೋಡ್ತಾ ಇರ್ತದೆ, ಕುತ್ಕೊಂಡು ಪ್ಲ್ಯಾನ್ ಆಗ್ತಾಯಿತ್ತದು. ಪ್ಲ್ಯಾನ್ ಆಗ್ತಾರೆ ನೋಡಿ ಹೆಂಗೆ ಎದುರಬೇಕು ಅಂತ. ಸೀರಿಯಸ್ ಆಗಿ ಫುಡ್ಡೆಲ್ಲ ಅಷ್ಟೆಲ್ಲ ಏನು ಚೆನ್ನಾಗಿಲ್ಲ. ಹಿಂಗೆ ನೋಡ್ತಾನೆ, ಏನು ದಿಮಾಕು ಗೊತ್ತಾ ನನಗೆ. ನೋಡಿ ನಾನು ಪ್ಲೇಟ್ ನೋಡಿ ಏನು ಅನ್ಕೊಂಬಿಡಿ ಗೈಸ್. ಚೆನ್ನಾಗಿದೆ, ಇಲ್ಲಿ ಹಾಕಿಸ್ಕೊಂಡೆ ಬಟ್ ತಿನ್ನೋಕ್ಕಾಗ್ತಾಯಿಲ್ಲ, ಚೆನ್ನಾಗಿಲ್ಲ. ಹೋಗಿನ್ನು ಗೀ ರೈಸ್ ಆ್ಯಂಡ್ ಬೇಳೆ ಸಾಂಬಾರ, ದಾಲ್ ಇದು ಚಿಕನ್ ತಿನ್ಸಿದ್ದು ರೋಸ್ಟೆಡ್ ಚೂರು. ನಂಗೆ ಅಷ್ಟೊಂದು ಬೇಡ ಕರಿ. ಕೈಯೇ ತೊಳೆದಿಲ್ಲ ಅವನು, ಕೈ ತೊಳೆದ ಬೇರೆ ಊಟ ಮಾಡ್ತಾನೆ ನನ್ನ ಮಗ. ಜಾಮೂನ್ ಮತ್ತು ಜ್ಯೂಸ್ ತೊಗೊಂಬಂದ್ವಿ. ಊಟ ಅಂತೂ ಚೆನ್ನಾಗಿರಲಿಲ್ಲ. ಇದನ್ನು ತಿನ್ನಬೇಕು ನೋಡಿ. ನಮ್ಮ ಮನೆಯವನು ಹುರ್ಕೊಂಬಿಟ್ಟವನೆ ಅಂದರೆ ಹೆಂಗೆ ಹುರ್ಕೊಂಡವನು ಗೊತ್ತಾ. ತೋಳ ಜ್ಯೂಸ್ ಕುಡಿ, ತಣ್ಣಗೆ ಮಾಡ್ಕೊ. ಬಿಸಿ ಔಟ್ ಆಯ್ತು. ತಗೋ, ನೀನು ಬಿಸಿಯಾಗಿದೆಯಾ. ಲಕ್ಷ್ಮಿ ಜಾಮೂನು ಹೇಳ್ಬೇಕತಾನೆ. ಇವಾಗ ಮಾಡಿದ್ದಾಳು, ಇವಾಗ ಮಾಡಿದ್ದು. ಗೊತ್ತಿಲ್ಲ ಕಣೆ. ದೊಡ್ಡ ನಮಸ್ಕಾರ, ಬರಬೇಡಿ ಅಂತ.
ಏನು ಮಾತಾಡ್ತಿಲ್ಲ. ಸೈಲೆಂಟಾಗಿ ಮಾಡ್ಕೊಬರ್ತಾ ಇದೆಯಾ? ಹಾಂ ಹೌದು, ಮಾತಾಡಬೇಕು. ನೀನು ಮಾತಾಡೋದು ಏನಂತ ಮಾತಾಡಲಿ? ಬೇಕಂತ ಇರೋರ್ಗು ನೀನು ಬರಬೇಡ ಅಂದರೆ. ಇವೆಲ್ಲ ಇನ್ನೂ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ. ಇದು ಫಸ್ಟ್ ಈಗ ಓಪನ್ ಆಗಿರೋದಲ್ವಾ. ಫೋಟೋ ತೆಗಿ ಆಯಿತು. ಗೈಸ್ ಇದೆ ನೋಡಿ, ಟೈಗರ್ ಹೀರೋ ರೆಸ್ಟೋರೆಂಟ್. ಈ ಇಲ್ಲೇನಿದೆ ಅಲ್ಲ, ಇಲ್ಲಿ ಪೈಲಟ್ ಕ್ಯಾಬಿನ್ ಥರ ಒಂದು ಮಾಡಿದ್ದಾರೆ. ಒಳಗಡೆ ಅರೌಂಡ್ 120 to 130 ಸೀಟ್ಸ್ ಏನೋ ಇದೆ ಅಂತೆ ಕೆಪಾಸಿಟಿ. ಇಲ್ಲಿ ನೋಡಿ ಹೆಂಗೆ ಕೂತ ಹೆಂಗೆ ನಿಂತಿದ್ದಾವೆ ಹುಡುಗಿ. ಇನ್ನೂ ಫುಲ್ ಫ್ಲೆಡ್ಜ್ ಆಗಿ ವರ್ಕಿಂಗ್ ಆಗ್ತಾ ಇಲ್ಲ, ಬಿಕಾಸ್ ಈಗ ರೀಸೆಂಟಾಗಿ 31st ಜಾನಿಂದ ಓಪನ್ ಆಗಿರೋದಿತ್ತು. ಸೊ ಅಷ್ಟೊಂದು ಇದೆ. ಗೈಸ್ ಫುಡ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಏನೋ ಎಕ್ಸ್ಪ್ಲೋರ್ ಮಾಡಬೇಕು ಬಂದ್ವಿ. ಫ್ಲೈಟ್ ಒಳಗೆ ಹೋಗೋಕ್ಕಾಗಲಿಲ್ಲ, ಅಂದರೆ ಫ್ಲೈಟ್ ಟೀಮ್ ಒಳಗೆ ಹೋಗೋಕ್ಕೆ ಆಗಲಿಲ್ಲ. ಅಲ್ಲಿ ಹೆಂಗಿರುತ್ತೆ ಫುಡ್ಡು ಗೊತ್ತಿಲ್ಲ, ಬಟ್ ಇಲ್ಲಿ ಬೇರೆ ಕಡೆ ಅಂತೂ ಮೇಲೆ ಹೋಗಿದ್ದು ಒಂಚೂರು ಚೆನ್ನಾಗಿ. ಯೋಗಿನಂತೂ ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ಗೊತ್ತಾ. ಆಚೆ ಬಂದರೆ ಈ ಬಿಸಿಲು ಬರೋದಕ್ಕೂ ಒಳಗೆ ಬಿಡದೇ ಇರೋದಕ್ಕೂ ನಾನೇ ಕಾರಣ ಅನ್ನೋಂಗೆ ಆಡ್ತಾನೆ. ತಿಕ್ಕಲ್ ನನ್ನ ಮಗ ಎಲ್ಲ ಅದಕ್ಕೂ ಇರಿಟೇಟ್ ಆಗ್ತಾನೆ. ಯಾರೇ ರೆಡಿಯಾಗಿ ನಿಂತಿದ್ದಾನೆ, ವ್ಲಾಗ್ ಮಾಡು ಅಂತಾನೆ. ವ್ಲಾಗ್ ಮಾಡೋದಕ್ಕೆ ಬಿಡಲ್ಲ, ಬಡ್ಕೋ ಅಂತಾನೆ. ನೈಸ್ ರೋಡಲ್ಲಿ ಬಂದು ಬರ್ತಾ ತುಂಬ ಬಿಸಿಲಿದೆ, ಅದಕ್ಕೆ ಒಂಚೂರು ತಣ್ಣಗೆ ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂತ ಗಾಡಿ ನಿಲ್ಸಿ. ಸೊ 4:30ಗೆ ರೀಚ್ ಆದ್ವಿ ಮನೆಗೆ. ಹೊರಟಿದ್ದು 1:30ಗೆ. ಫಸ್ಟ್ ಆಫ್ ಆಲ್ ಬನ್ನರ್ಘಟ್ಟ ರೂಟೇ ಒಂದು ಲಾಂಗ್ ರೂಟು. ಬರ್ತಾ ನೈಸ್ ರೋಡಲ್ಲಿ ಬಂದ್ವಿ. ಸೊ ಅದಕ್ಕೆ ಬೇಗ ಬಂದ್ಬಿಟ್ವಿ. ಬರ್ತಾ ಸಖತ್ ಬಿಸಿಲು ಬೇರೆ. ಅಲ್ಲಿಗೆ ಹೋಗಿದ ತಕ್ಷಣ ಇರಿಟೇಷನ್ ಏನು ಅಂದರೆ 31st ಜಾನ್ ಓಪನ್ ಆಗಿದೆ. ಅದು 10 ಡೇಸಿಗೆ ಹೈಪ್ ಕೊಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬು ಇನ್ಸ್ಟಾಗ್ರಾಮ್ ನೋಡಿ ಬಿಸ್ನೆಸ್ ಹೆಂಗೆ ಕ್ಲಿಕ್ ಆಗುತ್ತೆ ಅಂತ ಎಲ್ಲ ಬಂದ್ಬಿಟ್ಟಿದ್ದಾರೆ. 3-4 ಬ್ಯಾಚಸ್ ಏನೋ ಇತ್ತು, ಇನ್ನೂ ರಶ್ ಆಗ್ತಿದ್ರು ನಾವು ಬರೋ ಟೈಮಿಗೆ. ಅಂದರೆ ಅವ್ರಿಗೆ ರಿಸೋರ್ಸಸ್ ಇನ್ನೂ ಇಲ್ಲ, ಇನ್ನೂ 10 ಡೇಸ್ ಅಲ್ವಾ, ಇನ್ನೂ ಅದಿನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಊಟ ಏನು ಚೆನ್ನಾಗಿರಲಿಲ್ಲ. ಯೂಶ್ವಲಿ ನಾನು ಯೋಗಿನ ಊಟ ವೇಸ್ಟ್ ಮಾಡಲ್ಲ, ಎಷ್ಟು ಬೇಕು ಅಷ್ಟೇ ಹಾಕ್ಕೊತೀವಿ. ಯೋಗಿನಂತೂ ಫಸ್ಟ್ ಟೈಮ್ ತಟ್ಟೆಲೆಲ್ಲ ಬಿಟ್ಟಿದ್ದು. ನಾನಾದರೂ ಯಾವಾಗಾದರೂ ಒಂದು ಸ್ವಲ್ಪ ಬಿಟ್ಟಿರ್ತೀನಿ, ಚೂರು ಇಷ್ಟ ಆಗಲ್ಲ. ಆ್ಯಂಡ್ ಜ್ಯೂಸು ಯೂಶ್ವಲಿ ಗ್ರೇಪ್ ಜ್ಯೂಸ್ ಇದೆಲ್ಲ ಅದು ಎಲ್ಲರಿಗೂ ಇಷ್ಟ ಆಗಿದೆ, ನನಗಂತೂ ಇಷ್ಟ. ಬಟ್ ಅದು ಕೂಡ ಒಂಥರ ಹುಳಿ ಇತ್ತು. ಓವರಾಲ್ ಇನ್ನೂ ಅಲ್ಲಿ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ ಮೇ ಬಿ ಮುಂದೆ ಅದು ಚೆನ್ನಾಗಾಗ್ಬೋದು. ಫ್ಲೈಟ್ ಒಳಗೆ ಹೆಂಗಿದೆ ನಾನು ನೋಡಲಿಲ್ಲ, ಜಸ್ಟ್ ವೀಡಿಯೋದಲ್ಲಿ ನೋಡಿದ್ದಿದ್ದು ಅಷ್ಟೇ. ಅಲ್ಲಿ ಹೆಂಗಿದೆ ಫುಡ್ಡು ಗೊತ್ತಿಲ್ಲ. ಬಟ್ ರಿವ್ಯೂ ಎಲ್ಲ 10 ದಿನಕ್ಕೆ ಓಕೆ ಅಂತ ಹೇಳಿದರು, ರೀಸನಬಲ್. ಬಟ್ ಇಲ್ಲಿ ಅಂದರೆ ಬೇರೆ ಕಡೆ ಬಫೆ ಸಿಸ್ಟಮ್ ನಾವು ಹೋಗಿ ತಿಂದಿದ್ದು ಎದುರುಗಡೆಗೆ ವರ್ತ್ ಅಂತ ಅನಿಸಿಲ್ಲ. ನಾವೇನು ಪೇ ಮಾಡಿದ್ವಿ, ಇಬ್ಬರಿಂದ 1200 ಪೇ ಮಾಡಿದ್ವಿ. ಐಟಮ್ಸ್ ಕೂಡ ಜಾಸ್ತಿ ಇರಲಿಲ್ಲ. ಸೊ ನೀವು ಟ್ರೈ ಮಾಡಬೇಕು ಅಂತ ಅಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ದಿನ ಬಿಡಿ, ಈಗಲೇ ಹೋಗಬೇಡಿ. ಬಿಕಾಸ್ ಜನಗಳು ಜಾಸ್ತಿ ಇದ್ದಾರೆ ಆ್ಯಂಡ್ ಫುಡ್ ಇನ್ನೂ ಅವರು ಇಂಪ್ರೂವ್ ಆಗಬೇಕು, ರಿಸೋರ್ಸಸ್ ಇಂಪ್ರೂವ್ ಆಗಬೇಕು. ನಮಗೆ ಅಲ್ಲಿ ಸ್ಟ್ರೆಸ್ ಆಗಿಬಿಡುತ್ತೆ, ಯಾಕಾದರೂ ಬಂದು ಅಷ್ಟು ದೂರದಿಂದ ಅಂತ ನಮಗೆ ಅನ್ನಿಸ್ತು. ಸೊ ಸ್ವಲ್ಪ ದಿನ ಒಂದು 1 ಮಂತ್ ಬಿಟ್ಟು ಹೋಗ್ಬೋದು. ಇವಾಗಲೇ ಹೋಗಬೇಕು ಟ್ರೈ ಮಾಡಬೇಕು ಅಂದರೆ ಯು ಕ್ಯಾನ್ ಗೋ. ಮೇ ಬಿ ವೀಕ್ ಡೇಸಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಇವತ್ತು ಸಂಡೇ ಆಗಿದ್ದರಿಂದ ತುಂಬ ಜನ. ಆ್ಯಂಡ್ ಫುಡ್ ಅಷ್ಟು ಇಷ್ಟ ಆಗಿಲ್ಲ ಟು ಬಿ ಆನೆಸ್ಟ್. ಅಷ್ಟೇ ಗೈಸ್, ನಾನು ಜೂಡಿಯೋ ಕರ್ಕೊಂಡು ಹೋಗು ಅಂತಂದರೆ ಅವ್ನು ಕರ್ಕೊಂಡು ಹೋಗಲಿಲ್ಲ. ನಿನ್ನೆನೂ ಹೋಗಬೇಕಿತ್ತು, ಸಾಟರ್ಡೆ. ನೆನ್ನೆ ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದೆ ನಾನು ಮಾರ್ನಿಂಗ್. ಅದಾದಮೇಲೆ ಕೆಲಸ ಇತ್ತು, ಆಮೇಲೆ ನಮ್ಮ ಬಾಸ್ ತಲೆ ಕೆಡಿಸ್ತಾ ಆ ಕಡೆ ಮಾಡಲೇ ಇಲ್ಲ. ಜೂಡಿಯೋಗೆ ಹೋಗಲಿಲ್ಲ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ. ನೆಕ್ಸ್ಟ್ ವೀಡಿಯೋ ಜೊತೆಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.